ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಗರ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ವಿದ್ಯಾಪೀಠವಿಧಾತಾರಂ. ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಮಾಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾತ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸತ್ಯಸ್ತು ಅಶೇಷ ಸನ್ಮಂಗಲಾನಿ. ಗುಣಪೂರ್ಣನಾದ ದೋಷದೂರನಾದ ಸರ್ವಸ್ವಾಮಿಯಾದ ಭೂಭಾರ ಹರಣವನ್ನು ಮಾಡುವುದಕ್ಕಾಗಿಯೇ ಭೂಮಿಗೆ ಅವತಾರವನ್ನು ಮಾಡಿದ ಶ್ರೀಕೃಷ್ಣ ಪರಮಾತ್ಮನ ಉಪಾಯ, ಬಲ, ರಕ್ಷಣೆ, ನೇತೃತ್ವ ಇವೆಲ್ಲದರ ಬಲದಿಂದ ತಮ್ಮ ಭಕ್ತಿಯ ಪರಾಕಾಷ್ಠೆಯಿಂದ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಸ್ನೇಹಪೂರ್ಣವಾದ ಅನುಗ್ರಹದ ಬಲದಿಂದ ಕೃಷ್ಣ ತಿಳಿಸಿಕೊಟ್ಟ ದಾರಿಯೊಳಗೆ 10 ದಿನದ ಘೋರವಾದ ಯುದ್ಧದೊಳಗೆ ಭೀಷ್ಮಾಚಾರ್ಯರಿಂದಲೇ ಅವರ ಮೃತ್ಯುವನ್ನು ಹೊರತರಿಸಿ ಮೃತ್ಯುಯ ಉಪಾಯವನ್ನು ಹೊರಗೆ ತಂದು ಭೀಷ್ಮಾಚಾರ್ಯನನ್ನು ಶರಪಂಜರದಲ್ಲಿ ಬೀಳಿಸ್ತಾರೆ ಎಂಬುದಾಗಿ ಭೀಷ್ಮ ಪರ್ವದಲ್ಲಿ ನಾವು ಕೇಳಿದ್ದೇವೆ. ಈಗ ದ್ರೋಣ ಪರ್ವ ಪ್ರಾರಂಭ. ದ್ರೋಣ ಪರ್ವದೊಳಗೆ ಅಮೋಘವಾದ ಬಲ ಪ್ರದರ್ಶನವನ್ನು ಮಾಡಿದವರು ಇಬ್ಬರು, ಒಂದು ಭೀಮಸೇನ ದೇವರು, ಇನ್ನೊಂದು ಅರ್ಜುನ. ಈ ಅರ್ಜುನನ ಸಾಕ್ಷಾತ್ ಅವತಾರರಾದ ಶ್ರೀಮದ್ ಟೀಕಾಕೃತ್ಪಾದರ ದಿವ್ಯವಾದ ಭವ್ಯವಾದ ಸನ್ನಿಧಾನದಲ್ಲಿ ದ್ರೋಣ ಪರ್ವವನ್ನು ಪ್ರಾರಂಭವನ್ನು ಮಾಡ್ತಾ ಇರುವುದೇನಿದೆ, ಇದು ಶ್ರೀಕೃಷ್ಣ ಪರಮಾತ್ಮನಿಗೆ ಅದರೊಳಗೂ ಇವತ್ತಿನ ದಿನದ ಒಂದು ವೈಶಿಷ್ಟ್ಯವೇನು ಅಂತಂದರೆ, ಭೀಷ್ಮ ಪರ್ವದೊಳಗೆ ಯಾವ ಗೀತೆಯನ್ನು ಉಪದೇಶವನ್ನು ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಆ ಗೀತಾಭಾಷ್ಯದ 2ನೇ ಅಧ್ಯಾಯದ ಸುದೀರ್ಘವಾದ ಪಾಠ, ಆ ಪಾಠದ ಮಂಗಳ ಮಹೋತ್ಸವದ ಶುಭ ಅವಸರದೊಳಗೆ ಯಾವ ಕೃಷ್ಣನಿಂದ ಗೀತೆಯನ್ನು ಉಪದೇಶ ಪಡೆದ ಅದೇ ಅರ್ಜುನ ತನ್ನ ದಿವ್ಯವಾದ ಪರಾಕ್ರಮವನ್ನು ತಾನು ತೋರಿಸುವವನಿದ್ದಾನೆ. ಅಂತಹ ಅಭೂತಪೂರ್ವವಾದ ಈ ದ್ರೋಣ ಪರ್ವ, ಇದರೊಳಗೆ ದ್ರೋಣಾಚಾರ್ಯ, ಕರ್ಣ ಅತಿಶಯಿತ ಪರಾಕ್ರಮವನ್ನು ತೋರಿಸ್ತಾರೆ. ಅವರಿಗಿಂತಲೂ 100 ಪಟ್ಟು ಹೆಚ್ಚಿನ ಮಟ್ಟದೊಳಗೆ ಭೀಮಾರ್ಜುನರು ತೋರಿಸ್ತಾರೆ. ಅನೇಕ ದುರ್ಯೋಧನನ ತಮ್ಮಂದಿರು ಈ ದ್ರೋಣ ಪರ್ವದೊಳಗೆ ಧಾರಾಶಾಯಿಗಳಾಗ್ತಾರೆ. ಅರ್ಜುನ 4 ಅಕ್ಷೋಹಿಣಿ ಸೈನ್ಯವನ್ನು ಈ 2-3 ದಿನಗಳಲ್ಲೇನೆ ತಾನು ಸಂಹಾರವನ್ನು ಮಾಡುವನಿದ್ದಾನೆ.
ಅತ್ಯಂತ ರೋಚಕವಾದ ಅದ್ಭುತವಾದ ಕಥೆ. ಹೇಗೆ ಪಾಂಡವರು ಭೀಷ್ಮಾಚಾರ್ಯರನ್ನು ಧರೆಗೊಳಿಸಿದರಂತಂದರೆ ನಾರಾಯಣ ಅನುಗ್ರಹತಃ, ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಅನುಗ್ರಹ, ಶ್ರೀಕೃಷ್ಣನಿಂದ ಸಂರಕ್ಷಿತರಾಗಿದ್ದಾರೆ ಪಾಂಡವರು. ಆದ್ದರಿಂದಾಗಿ ಆ ಅನುಗ್ರಹದ ಶ್ರೀರಕ್ಷೆ ಯಾರ ಮೇಲೆ ಇರ್ತದೆ ಅವರಿಗೆಂದಿಗೂ ಸೋಲಾಗುವುದಿಲ್ಲ. ಎಷ್ಟು ವಿಚಿತ್ರ ಅಂತಂದರೆ ಆ ಶ್ರೀರಕ್ಷೆಯ ವೈಭವ ಎಷ್ಟು ಅದ್ಭುತವಾದದ್ದು ಅಂತಂದರೆ, ಇಚ್ಛಾಮೃತ್ಯುಗಳಾದ ಇವತ್ತಿನವರೆಗೂ ಯುದ್ಧವಾಡ್ತಾ ಇದ್ದರೆ ಇವತ್ತಿನವರೆಗೂ ಯುದ್ಧವಾಡಿ ಸಾಯದೇ ಇರುವಂಥ ಅಪ್ರತಿಮವಾದ ವರ ಪಡೆದವರು ಭೀಷ್ಮಾಚಾರ್ಯ, ಚಿರಂಜೀವಿಗಳಾದವರು ಅಶ್ವತ್ಥಾಮಾಚಾರ್ಯ, ಗುರುಗ ಸ್ಥಾನದಲ್ಲಿದ್ದವರು ದ್ರೋಣಾಚಾರ್ಯ, ಚಿರಂಜೀವಿಯಾದವರು ಕೃಪಾಚಾರ್ಯ. ಇಂಥ ಅಂದರೆ ಮೃತ್ಯುವೇ ಇಲ್ಲದೆ ಇರುವವರ ಅನೇಕರ ಮಧ್ಯದೊಳಗೆ ಅವರಿಗೆಲ್ಲರಿಗೂ ಮೃತ್ಯು ಪರಾಭವಗಳನ್ನು ತಂದು ಧರ್ಮವನ್ನು ಸ್ಥಾಪನೆಯನ್ನು ಮಾಡಬೇಕು ಅಂತಂದರೆ ಆ ಕೃಷ್ಣ ಪರಮಾತ್ಮನ ಅನುಗ್ರಹದ ರಕ್ಷೆ ಎಷ್ಟು ಅದ್ಭುತವಾದ ಕಾರ್ಯವನ್ನು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ಯಾರು ಕೃಷ್ಣನ ಅನುಗ್ರಹವನ್ನು ಪಡೆದಿದ್ದಾರೆ ಅವರಿಗೂ ಕೂಡ ಎಂತಹ ಪ್ರತಿಕೂಲವಾದ ವಾತಾವರಣ ಎದುರಿಗೆ ನಿರ್ಮಾಣವಾದಾಗಲೂ ಅವರಿಗೆ ಕೃಷ್ಣನ ಸಂರಕ್ಷಣೆ ಇದ್ದೇ ಇರುತ್ತೆ ಎಂಬುದಾಗಿ ಈ ಮಹಾಭಾರತದ ಅನೇಕ ಪ್ರಸಂಗದೊಳಗೆ ನಮಗೆ ಕಂಡುಬರುತ್ತೆ, ತೋರಿ ಬರುತ್ತೆ. ಆಗ ಜನಮೇಜಯ ಪ್ರಶ್ನೆಯನ್ನು ಮಾಡ್ತಾನೆ, ಭೀಷ್ಮಾಚಾರ್ಯರು ಭುವಿ ಮೇಲೆ ಬಿದ್ದ ಮೇಲೆ ಮುಂದೆ ಏನಾಯಿತು ಅಂತ ಕೇಳಿದಾಗ ವೈಶಂಪಾಯನರು ಹೇಳ್ತಾರೆ, ವೈಶಂಪಾಯನ ಉವಾಚ ನಿಹತಂ ಪಿತರಂ ಶುತ್ವಾ ಧೃತರಾಷ್ಟ್ರೋ ಜನಾಧಿಪ ಲೇಭೇನ ಶಾಂತಿಂ ಕೌರವ್ಯಶ್ಚಿಂತಾ ಶೋಕಪರಾಯಣ. ಭೀಷ್ಮಾಚಾರ್ಯರು ಯಾವಾಗ ಭೂಮಿ ಮೇಲೆ ಬಿದ್ದರು ಆ ಸುದ್ದಿಯನ್ನು ಕೇಳಿದ ಧೃತರಾಷ್ಟ್ರ ಬಹಳ ಹಣ್ಣಾಗಿ ಹೋಗ್ತಾನೆ, ದುಃಖಪಡ್ತಾನೆ, ಸಂಕಟವನ್ನು ಪಡ್ತಾನೆ. ಈ ವಿಷಯವನ್ನು ಯಾರು ಮುಟ್ಟಿಸ್ತಾರೆ ಅಂದರೆ ವೇದವ್ಯಾಸ ದೇವರ ದಿವ್ಯವಾದ ಅನುಗ್ರಹಕ್ಕೆ ಪಾತ್ರನಾಗಿ ಇದ್ದು ದಿವ್ಯವಾದ ಚಕ್ಷುಷನ್ನು ಪಡೆದು ಯುದ್ಧವನ್ನು ಲೈವಾಗಿ ಕಾಣ್ತಾ ಇರುವಂಥ ಸಂಜಯ ಧೃತರಾಷ್ಟ್ರನ ಮುಂದೆ ತಿಳಿಸಿಕೊಟ್ಟಾಗ ಸಂಶೋಚ್ಯತು ಮಹಾತ್ಮಾನಂ ಭೀಷ್ಮಂ ಭೀಮ ಪರಾಕ್ರಮಂ ಕಿಮಕಾರ್ಷು ಪರಂ ತಾತ ಕುರವಃ ಕಾಲ ಚೋದಿತಾ. ಕಾಲ ಬಹಳ ಪ್ರಬಲವಾಗಿರುವಂತಹದ್ದು, ಕಾಲ ದೈವ ಅತ್ಯಂತ ಪ್ರಬಲವಾದದ್ದು. ಈ ಕಾಲ ದೈವಗಳನ್ನು ಮೀರುವ ಸಾಮರ್ಥ್ಯ ಯಾರಿಗೂ ಇಲ್ಲ. ದೈವ ನಮ್ಮ ಪರವಾಗಿ ಇದ್ದರೆ ನಾವು ಬಲಶಾಲಿಗಳು, ದೈವವೇನಾದರೂ ನಮಗೆ ವಿರುದ್ಧವಾಗಿ ತಿರುಗಿ ನಿಂತಿತ್ತು ಅಂತಂದರೆ ಕೊಚ್ಚಿ ಹಾಕಿಬಿಡತ್ತೆ, ನಾಮಾವಶೇಷ ಅವನನ್ನಿಲ್ಲ ಅಂತ ಮಾಡಿಬಿಡುತ್ತೆ. ಅವನ ಬಲ, ಅವನ ಕುಲ, ಅವನ ಶಕ್ತಿ, ಅವನ ಪರಾಕ್ರಮ, ಅವನ ಸಾಮರ್ಥ್ಯ ಯಾವುದನ್ನು ಗಮನಿಸುವುದಿಲ್ಲ ದೈವ. ದೈವವನ್ನು ಎಷ್ಟು ಸಾಧ್ಯವಿದೆ ಅಷ್ಟು ನಮ್ಮ ಪರವಾಗಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿದಾಗ ಅವನು ಜಯಶಾಲಿಯಾಗ್ತಾನೆ. ದೈವ ಒಂದು ಕ್ಷಣದೊಳಗೆ ತಿರುಗಿ ಬಿತ್ತು ಅಂತ ಅಂದರೆ ಅವನು ಹತನಾಗ್ತಾನೆ, ಅವನು ನಾಮಾವಶೇಷವಾಗಿ ಇಲ್ಲ ಅಂತಾಗಿಬಿಡತ್ತೆ. ಆದ್ದರಿಂದಾಗಿ ನಿತ್ಯದೊಳಗೂ ಕೂಡ ಯಜ್ಞದಾನ ತಪಸ್ಸುಗಳು, ಜಪ ತಪ ಅನುಷ್ಠಾನಗಳು, ನಮಗೆ ವಿಹಿತವಾದ ಧರ್ಮಗಳನ್ನು ಆಚರಣೆಯನ್ನು ಮಾಡ್ತಾ ಗುಣವಂತನಾಗಿ ದುರ್ಗುಣಗಳನ್ನು ಅಳವಡಿಸಿಕೊಳ್ಳದೇನೆ ಸದ್ಧರ್ಮಚಾರಿಯಾಗಿ ವಿಧರ್ಮವನ್ನು ಅನುಸರಿಸದೇನೆ ದೈವವನ್ನು ನಮ್ಮ ಪರವಾಗಿ ನಾವು ಇಟ್ಟುಕೊಂಡಿದ್ದೆವು, ದೈವ ನಮ್ಮ ಪರವಾಗಿತ್ತು ಅಂತಾಗಿದ್ದರೆ ಆಗ ನಾವು ಸೇಫೆಸ್ಟ್ ದಾರಿಯೊಳಗಿರ್ತೇವೆ ಎನ್ನುವುದಕ್ಕೆ ಈ ಭೀಷ್ಮಾಚಾರ್ಯ ಪಾಂಡವರೇ ಜ್ವಲಂತ. ಭೀಷ್ಮಾಚಾರ್ಯರು ಪರಶುರಾಮ ದೇವರನ್ನು ಸೋಲಿಸಿದವರು ಭೀಷ್ಮಾಚಾರ್ಯರು, ಇಚ್ಛಾ ಮೃತ್ಯುಗಳಾದವರು ಭೀಷ್ಮಾಚಾರ್ಯರು, ಮಹಾಪರಾಕ್ರಮಿಗಳು ಭೀಷ್ಮಾಚಾರ್ಯರು. ಜರಾಸಂಧ ಮೊದಲಾದ ಬಲಾಢ್ಯರು ದೈತ್ಯರು ಕೂಡ ಯಾವ ಭೀಷ್ಮಾಚಾರ್ಯರ ಎದುರಿಗೆ ಒಂದು ಬಾರಿಗೂ ಯುದ್ಧಕ್ಕೆ ಬಂದಿಲ್ಲವೋ ಅಂಥ ಪರಾಕ್ರಮಿಗಳು ಭೀಷ್ಮಾಚಾರ್ಯರು. ಆದರೆ ಏನು ಮಾಡಬೇಕು, ಭೀಷ್ಮಾಚಾರ್ಯರ ವಿರುದ್ಧವಾಗಿ ದೈವ ಕೃಷ್ಣ ನಿಂತಾಗ ಭೀಷ್ಮಾಚಾರ್ಯ ಏನೂ ಮಾಡಲಿಕ್ಕಾಗುವುದಿಲ್ಲ. ಪಾಂಡವರ ಪರವಾಗಿ ದೈವ ಗಟ್ಟಿಯಾಗಿ ನಿಂತಾಗ ಭೀಷ್ಮಾಚಾರ್ಯರಂಥವರು ಕೋಟಿ ಜನ ಬಂದರೂ ಕೂಡ
ಪಾಂಡವರನ್ನು ಏನೂ ಮಾಡಲಿಕ್ಕಾಗುವುದಿಲ್ಲ. ಇದು ದೈವದ ಅಮೋಘವಾಗಿರ್ತಕ್ಕಂಥ ಸಾಮರ್ಥ್ಯ ಎಂಬುದಾಗಿ ಸಂಜಯ ಧೃತರಾಷ್ಟ್ರನಿಗೆ ಕನ್ವಿನ್ಸ್ ಮಾಡ್ತಾನೆ, ಹೇಳ್ತಾ ಇದ್ದಾನೆ. ಶೃಣು ರಾಜನ್ನೇಕಮನ ವಚನಂ ಬ್ರುವತೋ ಮಮ ಯತ್ತೇ ಪುತ್ರಾಸ್ತದಾಕರ್ಷುರ್ಹತೆ ದೇವವ್ರತೆ ಮೃಧೆ. ಯಾವಾಗ ದೇವವ್ರತ ಕೆಳಗೆ ಬಿದ್ದ, ನಿನ್ನ ಪಕ್ಷದಲ್ಲಿಯೂ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ. ಹೇಗಾಯಿತು ಅಂತಂದರೆ, ನಾವಿಕನಿಲ್ಲದ ನೌಕೆಯಲ್ಲಿ ಇದ್ದವರ ಪರಿಸ್ಥಿತಿ ಹೇಗೋ, ಭೀಷ್ಮಾಚಾರ್ಯರಿಲ್ಲದ ಸೈನ್ಯದ ಪರಿಸ್ಥಿತಿ ನಿನ್ನ ಸೈನ್ಯದ ಪರಿಸ್ಥಿತಿಯಾಗಿತ್ತು. ಸ್ವಧರ್ಮಂ ನಿಂದ ಮಾನಂತೆ. ಇಂತಹ ಧಾರ್ಮಿಕರಾದ ಭೀಷ್ಮಾಚಾರ್ಯರ ಸಾವಿಗೆ ಕಾರಣವಾಗಿರ್ತಕ್ಕಂಥ ನಮ್ಮ ಧರ್ಮ ಬೇಕಾ? ನಾವು ಯುದ್ಧ ಮಾಡಬೇಕಾ? ಪಾಂಡವರಿಗೆ ಅನ್ಯಾಯ ಮಾಡಿದ್ದೇವೆ, ಪಾಂಡವರಿಗೆ ಮೋಸ ಮಾಡಿದ್ದೇವೆ, ಪಾಂಡವರಿಗೆ ಕೊಡಬೇಕಾದ ರಾಜ್ಯ ಕೊಟ್ಟಿಲ್ಲ. ಹಾಗಾಗಿ ಪಾಂಡವರು ತಮ್ಮ ಹಕ್ಕಿಗಾಗಿ ಹೋರಾಡ್ತಾ ಇದ್ದಾರೆ. ಅದರೊಳಗೆ ಭೀಷ್ಮಾಚಾರ್ಯರು ಬಲಿ ಬಿದ್ದ ಮೇಲೂ ಕೂಡ ನಾವು ಮತ್ತೆ ಯುದ್ಧದೊಳಗೆ ತೊಡಗುತ್ತೇವೆ ಅನ್ನೋದು ಎಷ್ಟು ಸೂಕ್ತವಾಗಿದೆ ಎನ್ನುವ ವಿಚಾರ ಏನಾಗಿದೆ, ನಿನ್ನ ಪಕ್ಷದೊಳಗೇನೆ ಉದ್ಭವಿಸಿಕೊಂಡಿದೆ. ಅನೇಕರು ಸಿಟ್ಟಾಗಿದ್ದಾರೆ, ಅನೇಕರು ದುಃಖ ಪಡ್ತಾ ಇದ್ದಾರೆ, ಅನೇಕರು ಕಣ್ಣೀರಿಡ್ತಾ ಇದ್ದಾರೆ, ಅನೇಕರು ಚರ್ಚೆ ಮಾಡ್ತಾ ಇದ್ದಾರೆ. ಈ ಯುದ್ಧವನ್ನು ನಿಲ್ಲಿಸಿ ಹೋಗ್ಬಿಡೋಣೇನೋ ಅಂತ ವಿಚಾರವನ್ನು ಮಾಡ್ತಾ ಇದ್ದಾರೆ. ಆಗ ಭೀಷ್ಮಾಚಾರ್ಯರ ಎದುರಿಗೆ ನಿಂತು ಭೀಷ್ಮಾಚಾರ್ಯರ ಹತ್ತಿರದೊಳಗೆ ಯಾವ ನಾಯಿ ನರಿಗಳು ಬಾರದೇ ಇರುವ ಹಾಗೆ ಒಂದು ಚೆನ್ನಾಗಿ ಬೇಲಿ ಕಟಾಂಜನವನ್ನು ಹಾಕಿ ಅವರ ಅನುಮತಿಯನ್ನು ಪಡಿತಾರೆ. ಭೀಷ್ಮಾಚಾರ್ಯ ಅಷ್ಟಾಗೂ ಹೇಳ್ತಾರೆ, ಕೊನೆ ಮಾತು ಹೇಳ್ತಾರೆ, ಆದಷ್ಟು ಪಾಂಡವರ ಜೊತೆಗೆ ಶಾಂತಿಯನ್ನು ಸಂಧಾನವನ್ನು ಮಾಡಿಕೊ, ಅವರಿಗೆ ಅರ್ಧ ರಾಜ್ಯವನ್ನು ಕೊಡು, ಇದು ನಿನಗೂ ಹಿತ, ನಿನ್ನ ಮುಂದಿನ ಜನ್ರೇಷನ್ನಿಗೂ ಹಿತ, ನಿನ್ನ ತಮ್ಮಂದರು ಬದುಕ್ತಾರೆ, ನಿನ್ನ ಮಕ್ಕಳು ಬದುಕ್ತಾರೆ, ನಿನ್ನ ರಾಜ್ಯವಿರುತ್ತೆ, ನಿನ್ನ ಭೋಗವಿರುತ್ತೆ, ನೀನು ಏನಾದರೂ ಇನ್ನು ಸಾಧಿಸಿಕೊಳ್ಳಬಹುದು. ಒಂದೇ ದಾರಿ, ಪಾಂಡವರ ಜೊತೆಗೆ ಸಂಧಾನವನ್ನು ಮಾಡಿದೀಯ ಅಂತಾದರೆ, ಪಾಂಡವರ ಜೊತೆಗೆ ಸಂಧಾನವನ್ನು ಮಾಡಿಲ್ಲ ಅಂತಾದರೆ ನೀನು ಉಳಿಯೋದು ತುಂಬ ಕಷ್ಟ ಅಂತ ಭೀಷ್ಮಾಚಾರ್ಯ ಹೇಳಿ ತಾವು ಮೌನರಾಗ್ತಾರೆ. ಆಗ ಎಲ್ಲರೂ ಅಂತಾರೆ, ಇನ್ನು ಭೀಷ್ಮಾಚಾರ್ಯ ಇಲ್ಲ ಅಂತಾದ ಮೇಲೆ ಕರ್ಣ ಯುದ್ಧಕ್ಕೆ ಬರಲಿ. ಕರ್ಣ ಬರಬಹುದು, ಕರ್ಣ ಬಂದರೆ ನಾವಿಕ ಬಂದ ಹಾಗೆ ಆಗುತ್ತೆ, ನಮ್ಮನ್ನು ಆ ದಂಡೆ ಮುಟ್ಟಿಸ್ತಾನೆ, ನಮಗೆ ಜಯವಾಗತ್ತೆ ಅಂತ ಹೇಳಿ ಕರ್ಣನನ್ನು ಕುರಿತು ಚೀರ್ತಾ ಇದ್ದಾರೆ. ಕರ್ಣನನ್ನು ಆಕ್ರೋಶಪಟ್ಟು ಆ ಕರ್ಣನನ್ನು ಕರಿತಾ ಇದ್ದಾರೆ. ಕರ್ಣ ಹೇಗೆ ಬರ್ತಾನೆ, ಕರ್ಣನ ಪರಾಕ್ರಮವೇನು, ಕರ್ಣ ಏನು ಮಾತು ಕೊಡ್ತಾನೆ, ಅದನ್ನು ನೋಡಿಕೊಂಡು ಮುಂದಿನ ಯುದ್ಧವನ್ನು ನಡೆಸೋಣ ಎಂಬುದಾಗಿ ತಿಳಿಸ್ತಾ ಅಭೂತಪೂರ್ವವಾಗಿರ್ತಕ್ಕಂಥ ಯುದ್ಧ, ಆ ಯುದ್ಧದ ಪ್ರಸಂಗ ಪ್ರಾರಂಭವಾಗ್ತಾ ಇರೋದು ನಮ್ಮ ಸಿದ್ಧಾಂತದ ಜಯಶಾಲಿಗಳಾದ ಶ್ರೀಮದ್ ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಆರಂಭವನ್ನು ಮಾಡಿದ್ದೇವೆ ಅಂತಾದ ಮೇಲೆ ಆ ಯುದ್ಧದೊಳಗೆ ಪಾಂಡವರಿಗೆ ಜಯವಾಗತ್ತೆ, ಧರ್ಮಕ್ಕೆ ಜಯವಾಗತ್ತೆ. ನಮಗೆ ಇವತ್ತು ನಾವು ಧಾರ್ಮಿಕರಾಗಿದ್ದೇವೆ, ನಮಗೆ ಜಯವಾಗಬೇಕು ಎನ್ನುವ ಅಪೇಕ್ಷೆ ಏನಾದರೂ ನಮಗೆ ಇತ್ತು ಅಂತಾಗಿದ್ದರೆ ಈ ಮಹಾಭಾರತದ ಯುದ್ಧದ ಒಂದು ಪ್ರಸಂಗವನ್ನು ಗಮನಿಸಿದಾಗ ಒಂದು ಮನವರಿಕೆ ಆಗುತ್ತೆ. ನಮ್ಮ ಧನ, ನಮ್ಮ ಕುಲ, ನಮ್ಮ ಮಾನ, ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಪರಾಕ್ರಮ, ನಮಗಿರುವ ಬರಗಳು ಯಾವುದೂ ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ನಮಗೆ ಉಪಯೋಗಕ್ಕೆ ಬರೋದು ಕೇವಲ ಒಂದು, ಅದು ದೈವಿ ಬಲ. ಅದು ಪಾಂಡವರು ದೈವಿ ಬಲವನ್ನು ಸಂಪಾದಿಸಿಕೊಂಡಿದ್ದರು, ಅವರು ವಿಜಯಶಾಲಿಗಳಾದರು. ಅಂದ ಮೇಲೆ ನಾವು ದೈವಿ ಬಲವನ್ನು ಸಂಪಾದಿಸಿಕೊಳ್ಬೇಕೋ ಬೇಡ? ಹಾಗಾದರೆ ದೈವಿ ಬಲವನ್ನು ಸಂಪಾದಿಸಿಕೊಳ್ಳಬೇಕು ಅಂತಾಗಿದ್ದರೆ ನಮ್ಮ ಯಜ್ಞ, ನಮ್ಮ ದಾನ, ನಮ್ಮ ತಪಸ್ಸು, ನಮ್ಮ ಸಂಧ್ಯಾವಂದನ, ನಮ್ಮ ದೇವರ ಪೂಜೆ, ನಮ್ಮ ಪಾಠ ಪ್ರವಚನ, ನಮ್ಮ ಚಿಂತನೆ, ನಮ್ಮ ಅನುಷ್ಠಾನ, ನಮ್ಮ ಅನುಸಂಧಾನ, ನಮಗೇನು ನಮ್ಮ ಗುರುಗಳು, ನಮ್ಮ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ, ಅವುಗಳನ್ನು ನಾವು ಪಾಲನೆಯನ್ನು ಮಾಡಿದಾಗ ದೈವಿ ಬಲ ಅವಶ್ಯವಾಗಿ ನಮ್ಮ ಪಾಲಿಗೂ ಬರುತ್ತೆ. ಒಮ್ಮೆ ದೈವಿ ಬಲವನ್ನು ಸಂಪಾದಿಸಿಬಿಟ್ಟೆವು ಅಂತಾದರೆ ಎದುರಿಗೆ ದುರ್ಯೋಧನನಂಥ ಬಲಾಢ್ಯನಿರಲಿ, ಕರ್ಣನಂಥ ಬಲಾಢ್ಯನಿರಲಿ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರಂಥವರಿದ್ದರೂ ಕೂಡ ನಾವು ಗೆದ್ದು ಬರ್ತೇವೆ, ಇದರೊಳಗೆ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಮತ್ತು ನಾಳೆಯಿಂದ ದ್ರೋಣ ಪರ್ವವನ್ನು ವಿಸ್ತಾರವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುಂ ನಮಃ. ಶ್ರೀಕೃಷ್ಣ.